ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ ಉದ್ಯಮಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಕಾಂಗ್ರೆಸ್ನವರಿಗೇನೆ ಮಕ್ಕರ್ ಮಾಡಲಾಗಿದೆ ಅನ್ನೋ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ಕಳ್ಳಾಟ ಪ್ರಕರಣ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲೂ ಕೂಡ ಧೋಖಾ ಮಾಡಿರುವ ಪ್ರಕರಣಗಳು ಇದೀಗ ಒಂದೊಂದಾಗಿ ಬೆಳಕಿಗೆ ಬರ್ತಿದೆ. ಉದ್ಯಮಿ ಸೋನು ಲಮಾಣಿ ಅವರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಅನ್ನೋ ಮತ್ತೊಂದು ಗಂಭೀರ ಆರೋಪ ಆಕೆ ವಿರುದ್ಧ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಇನ್ನೆಷ್ಟು ಜನಕ್ಕೆ ಗೋಲ್ಮಾಲ್ ಮಾಡಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾರೆ ಗಂಡ ಹೆಂಡತಿ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ ಉದ್ಯಮಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಕಾಂಗ್ರೆಸ್ನವರಿಗೇನೆ ಮಕ್ಕರ್ ಮಾಡಲಾಗಿದೆ ಅನ್ನೋ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ಕಳ್ಳಾಟ ಪ್ರಕರಣ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲೂ ಕೂಡ ಧೋಖಾ ಮಾಡಿರುವ ಪ್ರಕರಣಗಳು ಇದೀಗ ಒಂದೊಂದಾಗಿ ಬೆಳಕಿಗೆ ಬರ್ತಿದೆ. ಉದ್ಯಮಿ ಸೋನು ಲಮಾಣಿ ಅವರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಅನ್ನೋ ಮತ್ತೊಂದು ಗಂಭೀರ ಆರೋಪ ಆಕೆ ವಿರುದ್ಧ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಇನ್ನೆಷ್ಟು ಜನಕ್ಕೆ ಗೋಲ್ಮಾಲ್ ಮಾಡಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾರೆ ಗಂಡ ಹೆಂಡತಿ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ ಉದ್ಯಮಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಕಾಂಗ್ರೆಸ್ನವರಿಗೇನೆ ಮಕ್ಕರ್ ಮಾಡಲಾಗಿದೆ ಅನ್ನೋ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ಕಳ್ಳಾಟ ಪ್ರಕರಣ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲೂ ಕೂಡ ಧೋಖಾ ಮಾಡಿರುವ ಪ್ರಕರಣಗಳು ಇದೀಗ ಒಂದೊಂದಾಗಿ ಬೆಳಕಿಗೆ ಬರ್ತಿದೆ. ಉದ್ಯಮಿ ಸೋನು ಲಮಾಣಿ ಅವರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಅನ್ನೋ ಮತ್ತೊಂದು ಗಂಭೀರ ಆರೋಪ ಆಕೆ ವಿರುದ್ಧ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಇನ್ನೆಷ್ಟು ಜನಕ್ಕೆ ಗೋಲ್ಮಾಲ್ ಮಾಡಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾರೆ ಗಂಡ ಹೆಂಡತಿ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ ಉದ್ಯಮಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಕಾಂಗ್ರೆಸ್ನವರಿಗೇನೆ ಮಕ್ಕರ್ ಮಾಡಲಾಗಿದೆ ಅನ್ನೋ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ಕಳ್ಳಾಟ ಪ್ರಕರಣ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲೂ ಕೂಡ ಧೋಖಾ ಮಾಡಿರುವ ಪ್ರಕರಣಗಳು ಇದೀಗ ಒಂದೊಂದಾಗಿ ಬೆಳಕಿಗೆ ಬರ್ತಿದೆ. ಉದ್ಯಮಿ ಸೋನು ಲಮಾಣಿ ಅವರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಅನ್ನೋ ಮತ್ತೊಂದು ಗಂಭೀರ ಆರೋಪ ಆಕೆ ವಿರುದ್ಧ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಇನ್ನೆಷ್ಟು ಜನಕ್ಕೆ ಗೋಲ್ಮಾಲ್ ಮಾಡಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾರೆ ಗಂಡ ಹೆಂಡತಿ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ ಉದ್ಯಮಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಕಾಂಗ್ರೆಸ್ನವರಿಗೇನೆ ಮಕ್ಕರ್ ಮಾಡಲಾಗಿದೆ ಅನ್ನೋ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ಕಳ್ಳಾಟ ಪ್ರಕರಣ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲೂ ಕೂಡ ಧೋಖಾ ಮಾಡಿರುವ ಪ್ರಕರಣಗಳು ಇದೀಗ ಒಂದೊಂದಾಗಿ ಬೆಳಕಿಗೆ ಬರ್ತಿದೆ. ಉದ್ಯಮಿ ಸೋನು ಲಮಾಣಿ ಅವರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಅನ್ನೋ ಮತ್ತೊಂದು ಗಂಭೀರ ಆರೋಪ ಆಕೆ ವಿರುದ್ಧ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಇನ್ನೆಷ್ಟು ಜನಕ್ಕೆ ಗೋಲ್ಮಾಲ್ ಮಾಡಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾರೆ ಗಂಡ ಹೆಂಡತಿ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ
ಉದ್ಯಮಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಕಾಂಗ್ರೆಸ್ನವರಿಗೇನೆ ಮಕ್ಕರ್ ಮಾಡಲಾಗಿದೆ ಅನ್ನೋ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ಕಳ್ಳಾಟ ಪ್ರಕರಣ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲೂ ಕೂಡ ಧೋಖಾ ಮಾಡಿರುವ ಪ್ರಕರಣಗಳು ಇದೀಗ ಒಂದೊಂದಾಗೆ ಬೆಳಕಿಗೆ ಬರ್ತಿದೆ. ಉದ್ಯಮಿ ಸೋನು ಲಮಾಣಿ ಅವರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಅನ್ನೋ ಮತ್ತೊಂದು ಗಂಭೀರ ಆರೋಪ ಆಕೆ ವಿರುದ್ಧ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಇನ್ನೆಷ್ಟು ಜನಕ್ಕೆ ಗೋಲ್ಮಾಲ್ ಮಾಡಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾರೆ ಗಂಡ ಹೆಂಡತಿ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ ಉದ್ಯಮಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಕಾಂಗ್ರೆಸ್ನವರಿಗೇನೆ ಮಕ್ಕರ್ ಮಾಡಲಾಗಿದೆ ಅನ್ನೋ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ಕಳ್ಳಾಟ ಪ್ರಕರಣ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲೂ ಕೂಡ ಧೋಖಾ ಮಾಡಿರುವ ಪ್ರಕರಣಗಳು ಇದೀಗ ಒಂದೊಂದಾಗೆ ಬೆಳಕಿಗೆ ಬರ್ತಿದೆ. ಉದ್ಯಮಿ ಸೋನು ಲಮಾಣಿ ಅವರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಅನ್ನೋ ಮತ್ತೊಂದು ಗಂಭೀರ ಆರೋಪ ಆಕೆ ವಿರುದ್ಧ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಇನ್ನೆಷ್ಟು ಜನಕ್ಕೆ ಗೋಲ್ಮಾಲ್ ಮಾಡಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾರೆ ಗಂಡ ಹೆಂಡತಿ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ ಉದ್ಯಮಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಕಾಂಗ್ರೆಸ್ನವರಿಗೇನೆ ಮಕ್ಕರ್ ಮಾಡಲಾಗಿದೆ ಅನ್ನೋ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ಕಳ್ಳಾಟ ಪ್ರಕರಣ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲೂ ಕೂಡ ಧೋಖಾ ಮಾಡಿರುವ ಪ್ರಕರಣಗಳು ಇದೀಗ ಒಂದೊಂದಾಗೆ ಬೆಳಕಿಗೆ ಬರ್ತಿದೆ. ಉದ್ಯಮಿ ಸೋನು ಲಮಾಣಿ ಅವರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಅನ್ನೋ ಮತ್ತೊಂದು ಗಂಭೀರ ಆರೋಪ ಆಕೆ ವಿರುದ್ಧ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಇನ್ನೆಷ್ಟು ಜನಕ್ಕೆ ಗೋಲ್ಮಾಲ್ ಮಾಡಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾರೆ ಗಂಡ ಹೆಂಡತಿ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ ಉದ್ಯಮಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಕಾಂಗ್ರೆಸ್ನವರಿಗೇನೆ ಮಕ್ಕರ್ ಮಾಡಲಾಗಿದೆ ಅನ್ನೋ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ಕಳ್ಳಾಟ ಪ್ರಕರಣ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲೂ ಕೂಡ ಧೋಖಾ ಮಾಡಿರುವ ಪ್ರಕರಣಗಳು ಇದೀಗ ಒಂದೊಂದಾಗೆ ಬೆಳಕಿಗೆ ಬರ್ತಿದೆ. ಉದ್ಯಮಿ ಸೋನು ಲಮಾಣಿ ಅವರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಅನ್ನೋ ಮತ್ತೊಂದು ಗಂಭೀರ ಆರೋಪ ಆಕೆ ವಿರುದ್ಧ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಇನ್ನೆಷ್ಟು ಜನಕ್ಕೆ ಗೋಲ್ಮಾಲ್ ಮಾಡಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾರೆ ಗಂಡ ಹೆಂಡತಿ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ ಉದ್ಯಮಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಕಾಂಗ್ರೆಸ್ನವರಿಗೇನೆ ಮಕ್ಕರ್ ಮಾಡಲಾಗಿದೆ ಅನ್ನೋ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ಕಳ್ಳಾಟ ಪ್ರಕರಣ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲೂ ಕೂಡ ಧೋಖಾ ಮಾಡಿರುವ ಪ್ರಕರಣಗಳು ಇದೀಗ ಒಂದೊಂದಾಗೆ ಬೆಳಕಿಗೆ ಬರ್ತಿದೆ. ಉದ್ಯಮಿ ಸೋನು ಲಮಾಣಿ ಅವರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಅನ್ನೋ ಮತ್ತೊಂದು ಗಂಭೀರ ಆರೋಪ ಆಕೆ ವಿರುದ್ಧ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಇನ್ನೆಷ್ಟು ಜನಕ್ಕೆ ಗೋಲ್ಮಾಲ್ ಮಾಡಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾರೆ ಗಂಡ ಹೆಂಡತಿ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ ಉದ್ಯಮಿಗಳಿಗೆ, ಚಿನ್ನದ ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಹೆಸರಲ್ಲಿ ಕಾಂಗ್ರೆಸ್ನವರಿಗೇನೆ ಮಕ್ಕರ್ ಮಾಡಲಾಗಿದೆ ಅನ್ನೋ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಗೌಡ ಕಳ್ಳಾಟ ಪ್ರಕರಣ
ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲೂ ಕೂಡ ಧೋಖಾ ಮಾಡಿರುವ ಪ್ರಕರಣಗಳು ಇದೀಗ ಒಂದೊಂದಾಗೆ ಬೆಳಕಿಗೆ ಬರ್ತಿದೆ. ಉದ್ಯಮಿ ಸೋನು ಲಮಾಣಿ ಅವರಿಗೆ 6.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಐಶ್ವರ್ಯ ಗೌಡ ಅನ್ನೋ ಮತ್ತೊಂದು ಗಂಭೀರ ಆರೋಪ ಆಕೆ ವಿರುದ್ಧ ಕೇಳೋಕೆ ಸಿಗ್ತಾ ಇದೆ. ಆ ಮೂಲಕ ಇನ್ನೆಷ್ಟು ಜನಕ್ಕೆ ಗೋಲ್ಮಾಲ್ ಮಾಡಿದ್ದಾರೆ, ಮಕ್ಮಲ್ ಟೋಪಿ ಹಾಕಿದ್ದಾರೆ ಗಂಡ ಹೆಂಡತಿ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ ಆರೋಪ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಕೇವಲ